ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಬೆಳಗ್ಗೆನೇ ಒಂದು 6 ಗಂಟೆ ಹಂಗೆ ಪೂಜೆಯೆಲ್ಲ ಮುಗಿಸ್ಬಿಟ್ಟು ಮನೆಯಲ್ಲಿ ಎಲ್ಲ ರೆಡಿ ಆಗಿದ್ದೀವಿ. ಸೊ ನಾವು ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ. ಹೌದು, ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ನಾವು ಹೋಗಿದ್ವಿ, ಮತ್ತೆ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟಿದ್ದೀವಿ. ನಮ್ಮ ಅಣ್ಣನ ಮಗಳಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆಯೇ ನಾವು 6 o'clock ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ. ಬಟ್ ಆಮೇಲೆ ಅದು 6 ಅಂದ್ಕೊಂಡ್ರೆ ಆ್ಯಕ್ಚುಲಿ 7 ಆಗುತ್ತಲ್ಲ. ಸೊ ಆ ಥರ 7 o'clock ಆಯಿತು. ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ನಂತರ ಆ್ಯಕ್ಚುಲಿ ನಾವು ಇವತ್ತು 2 days ಅಂದರೆ 1 night ಅಲ್ಲೇ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಚೇಂಜ್ ಆಗೋಯಿತು. ಅಪ್ಪ ಬೇರೆ ಕಡೆ ಎಲ್ಲೋ ಹೋಗಬೇಕು ನೆಕ್ಸ್ಟ್ ಡೇನೇ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ನಾವು 1 day ಅಲ್ಲಿ ತಿರುಪತಿಯಲ್ಲಿ ಸ್ಟೇ ಮಾಡೋಣ, ಈ ಸರಿ ಆಗಲ್ಲ ಅಂತ ಹೇಳೋದು ಸರಿ ಅಂತ ಹೇಳಿಬಿಟ್ಟು ನಾವಿಲ್ಲಿ ಹೊರಡ್ತಾ ಇದ್ದೀವಿ. ಹಾಗೆ ಇದು ಬಂದ್ಬಿಟ್ಟು ಕೋವಾ ಡ್ರೆಸ್ಸು. ಇದನ್ನು ನಾನು ಮಾರ್ಕೆಟಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಸೊ ನಿಯರ್ಲಿ ಒಂದು 600 rupees ಬಿತ್ತು ಅಷ್ಟೇ. ಸೊ ಈ ಒಂದು ಸಮ್ಮರ್ಗೆ ಚೆನ್ನಾಗಿರುತ್ತೆ, ಆಮೇಲೆ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಅದನ್ನು ಹಾಕ್ಕೊಂಡೆ. ಬಟ್ ಹಾಕ್ಕೊಂಡು ಹೋದ್ಮೇಲೆ ಏನಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ. ಸರಿ, ಆಮೇಲೆ ಬಂದ್ಬಿಟ್ಟು ತುಂಬಾ ರೂಲ್ಸ್ ಎಲ್ಲ ತಂದುಬಿಟ್ಟಿದ್ದಾರೆ ತಿರುಪತಿಯಲ್ಲಿ. ಯಾಕಂದರೆ ಅಲ್ಲಿ ಹೋಗೋವರೆಗೂ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ಸ್ಮಾರ್ಟ್ ವಾಚಸ್ನ ಅಲೋ ಮಾಡಲ್ವಂತೆ. ಹಾಗೆ ನಾನು ಹೇಳೋದಲ್ಲ, ಆಮೇಲೆ ಹೇಳ್ತೀನಿ ಅಂತ. ಸೊ ಅದೇನಪ್ಪ ಅಂದರೆ ಡ್ರೆಸ್ಸಸ್ ಮೇಲೆ ದುಪ್ಪಟ್ಟ ಕಂಪಲ್ಸರಿ ಇರಲೇಬೇಕಂತೆ. ಸೊ ನಾನು ದುಪ್ಪಟ್ಟ ಹಾಕ್ಕೊಂಡು ಹೋಗಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ನಮ್ಗೆ ಗೊತ್ತೂ ಇಲ್ಲ ಇದು ಸ್ಮಾರ್ಟ್ ವಾಚ್ ಅಲೋ ಮಾಡಲ್ಲ, ಆಮೇಲೆ ಈ ಥರ ದುಪ್ಪಟ್ಟ ಇಲ್ಲ ಅಂದರೆ ಅಲೋ ಮಾಡಲ್ಲ ಅಂತ ಗೊತ್ತಿರಲಿಲ್ಲ. ಹಾಗೆ ಹೋಗ್ಬಿಟ್ಟಿದೆ. ಸರಿ, ಅಲ್ಲಿ ಅವರು ಚೆಕಿಂಗ್ ಅವರು ಒಳಗಡೆ ಬಿಡ್ತಾರಲ್ಲ ದರ್ಶನದ ಕಡೆ, ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅವರು ಚುನ್ನಿ ವೇಸ್ಕೊಂಡ್ರಮ್ಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದುಪ್ಪಟ್ಟ ಹಾಕ್ಕೊಂಬನ್ನಿ ಅಂತ ಹೇಳಿ. ಎಲ್ಲಿದೆ ದುಪ್ಪಟ್ಟ? ಇರಲಿಲ್ಲ. ಅವರು ಗೊತ್ತಿರುತ್ತಲ್ಲ ಸೊ ಅಂಗಡಿಯವ್ರಿಗೆ. ಸೊ ಅಂಗಡಿಯವ್ರ ಪಕ್ಕದಲ್ಲೇ ದುಪ್ಪಟ್ಟಗಳನ್ನ ಮಾರ್ತಾಯಿದ್ರು. ಅದು 50 rupees ದುಪ್ಪಟ್ಟನ 150 rupees ಅಂತ ಹೇಳ್ತಾಯಿದ್ರು. ಆಮೇಲೆ ಏನ್ರಿ ನೀವು ಹಿಂಗೆ 150 rupees ಅಷ್ಟೇ ಈ ದುಪ್ಪಟ್ಟ ಬಂದು, ನೀವು ನೋಡ್ರೆ 150 ಹೇಳ್ತಿದ್ದೀರಾ, ಆಗಲ್ಲ ಅಂತ ಹೇಳಿದ್ರೆ ಅವ್ನು ಕೇಳ್ತಾರೆ ಇಲ್ಲ. ಸರಿ, ನಮಗಿನ್ನು ಬೇಕೇ ಬೇಕಲ್ಲ, ಸರಿ 100 ರೂಪಾಯಿ ಕೊಟ್ಬಿಟ್ಟು ಒಂದು ದುಪ್ಪಟ್ಟನ ತಗೊಂಡೆ. ಸರಿ ಅಂತ ಅಲ್ಲಿಂದ ನಾವು ಎಂಟ್ರೆನ್ಸ್ ಅಂದರೆ ಟಿಕೆಟ್ ತೊಗೊಂಡಿದ್ದೆ 300 rupeesದು. ಸೊ 300 rupees ಟಿಕೆಟ್ ತೊಗೊಂಡ್ರೆ ಬೇಗ ಆಗಿಬಿಡುತ್ತೆ ದರ್ಶನ ಎಲ್ಲನೂ. ಸೊ ಅಲ್ಲಿಂದ ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾ ಇನ್ನೊಂದು ಕಡೆ ಚೆಕಿಂಗಲ್ಲಿ ಸ್ಮಾರ್ಟ್ ವಾಚ್ ಚಾಲೂ ಇಲ್ಲ ಅಂತ ಹೇಳಿಬಿಟ್ರು. ಅಯ್ಯೋ, ಮತ್ತು ಸ್ಮಾರ್ಟ್ ವಾಚ್ ಬೇರೆ ನಾನೇ ಹಾಕ್ಕೊಂಡಿದ್ದೆ. ಮತ್ತು ಅಮ್ಮ ಹೇಳ್ತಾ ಇದ್ದೆ ಎಲ್ಲ ನಿಂದೆ ಆಗ್ತಾಯಿದೆ ಇವತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನು ಮಾಡಲಿ, ಗೊತ್ತಿರೋರು ಮೊದಲೇ ಹೇಳಬೇಕಾಗಿತ್ತು ಅಂತೇಳಿ ನಾನು ಸುಮ್ಮನೆ ಹಂಗೆ ರೇಗಿಸ್ಕೊಂಡು ಸರಿ ಅಂತ ಹೋಗಿ ಅದನ್ನು ಅಲ್ಲೇ ಇರ್ತಾರಲ್ಲ ತಗೊಂಡು ಅವರು ಸ್ಟೋರ್ ಮಾಡುವಂಥವ್ರು ಲಗೇಜು ಹಾಗೆ ಮೊಬೈಲು ಎಲ್ಲ ತಗೋತಾರಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ಮತ್ತೆ ಆ ವಾಚ್ನ ನಾನು ಅಲ್ಲಿ ಕೊಟ್ಟು ಮತ್ತು ಅಲ್ಲಿಂದ ಅದು ರೆಸಿಪ್ಟ್ ಥರ ಕೊಡ್ತಾರಲ್ಲ ಸ್ಲಿಪ್, ಅದೆಲ್ಲ ತೊಗೊಂಬಂದ್ವಿ. ನಂತರ ಯಪ್ಪ, ನಿಜವಾಗ್ಲೂ ತುಂಬಾ ಚೆನ್ನಾಗಿರೋಂಥ ರೂಲ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿ ಪ್ರಸಾದಗಳನ್ನಂತೂ ಹಂಚ್ತಾನೆ ಇರ್ತಾರೆ. ತುಂಬಾ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಈ ಸರಿ ಅಂತೂ ನಮಗೆ. ಆಮೇಲೆ ನಾವು ಇಲ್ಲಿ ಆನ್ ದ ವೇನೇ ಹೋಗೋವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಇಡ್ಲಿ ಹಾಗೆ ಚಟ್ನಿ, ದೋಸೆ ತುಂಬಾ ಚೆನ್ನಾಗಿತ್ತು. ಮಕ್ಳಿಗೂ ಸಹ ಅಷ್ಟೊತ್ತಿಗೆ ಹಸುವಾಗಿತ್ತು, ನಮಗೂ ಸಹ 9:30 ಮೇಲೆ ಆಗಿತ್ತು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ, ಮತ್ತು ಒಂದು ಚಟ್ನಿ ಮಾಡಿದರು. ಅದು ಏನು ಚಟ್ನಿ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಟೊಮೊಟೊ ಚಟ್ನಿ ಥರನೇ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸರಿ, ಅಲ್ಲಿಂದ ಆಮೇಲೆ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೋಟೆಲ್ ಹತ್ರ ಒಂದು ಟೀ ಸ್ಟಾಲ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ನಾವೆಲ್ಲ ಟೀ ಕುಡಿದ್ವಿ. ಅದು ಎಷ್ಟೊತ್ತಲ್ಲಿ ಗೊತ್ತಾ ಟೀ ಕುಡಿದ್ವಿ ನಾವು? 12 ಗಂಟೆಯಲ್ಲಿ. ಸೊ 12 ಗಂಟೆಯಲ್ಲಿ ಇಷ್ಟು ಬಿಸಿಲಲ್ಲಿ ನಾವು ಟೀ ಕುಡಿದ್ವಿ. ಒಂಥರ ನಗುನೂ ಬರ್ತಾಯಿತ್ತು. ಯಾಕಂದರೆ ಇಷ್ಟು ಬಿಸಿಲಲ್ಲಿ ಟೀ ಬದಲು ಜ್ಯೂಸ್ ಕುಡಿದಿದ್ರೆ ಚೆನ್ನಾಗಿತ್ತಾಯಿತು. ಬಟ್ ನಾವು ಟೀ ಅಡಿಕ್ಟ್ ಆಗ್ಬಿಟ್ಟಿರ್ತೀವಲ್ಲ, ಸೊ ಟೀ ಕುಡಿಯೋವರೆಗೂ ನಮಗೆ ಒಂಥರ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಅಲ್ಲೇ ಟೀ ಎಲ್ಲ ತಗೊಂಡು ಕುಡ್ಕೊಂಡು ನಾವು ಮತ್ತೆ ಹೊರಟ್ವಿ. ನಾವು ತಿರುಪತಿನ ರೀಚ್ ಆಗೋ ಅಷ್ಟೊತ್ತಿಗೆ 1 o'clock ಆಗಿತ್ತು. ನೋಡ್ಬೋದು ಇಲ್ಲಿ ಚೆಕಿಂಗ್ ಮಾಡೋದಕ್ಕೆ ಎಲ್ಲ ಗಾಡಿಗಳೆಲ್ಲ ನಿಧಾನಕ್ಕೆ ಮೂವ್ ಆಗ್ತಾಯಿತ್ತು. ಬಟ್ ಎಲ್ಲ ಗಾಡಿಗಳು ಸ್ಟಾಪ್ ಆಗೋಗಿತ್ತು. ಒಳಗಡೆ ಅಂತೂ ನಿಜವಾಗ್ಲೂ ಯಾವ ಥರ ಇತ್ತು ಗೊತ್ತಾ ಬಿಸಿಲು. ಸೊ ನಮ್ಮದು ಇಲ್ಲಿ ನೋಡ್ಬೋದು, ನಮ್ಮ ಕಾರಲ್ಲಿ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ನಮಗಂತೂ ಬಿಸಿಲಿಗೆ ಸೆಕೆ ನೀರು ಸುರಿತಾ ಇತ್ತು. ನನ್ನ ತಮ್ಮ ಮತ್ತೆ ಎಲ್ಲ ರೇಗಿಸ್ತಾ ಇದ್ರು, ನೋಡು ಅವಳು ಸೆಕೆ ನೀರೇ ಸುರಿಯಲ್ಲ ಅಂತದ್ದು ನೋಡಿ ಹೆಂಗೆ ಸೆಕೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಮಕ್ಕಳು ಅಷ್ಟೇ ತುಂಬಾ ಬೆವರ್ತಾ ಇದ್ರು. ಆಮೇಲೆ
ಜಸ್ಟ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಚೆಕ್ಕಿಂಗ್ ಮಾಡುವಾಗ ಎಲ್ಲರನ್ನೂ ಇಳಿಸ್ಬಿಡ್ತಾರೆ. ವೆಹಿಕಲಲ್ಲಿರುವಂಥ ಬ್ಯಾಗ್ಸು ಏನು ಬಿಡೋದಲ್ಲ, ಎಲ್ಲ ಚೆಕ್ಕಿಂಗ್ ಮಾಡಿಬಿಟ್ಟು ಅವರು ಒಳಗಡೆ ಕಳಿಸುವಂಥದ್ದು. ಇಲ್ಲಿ ಬೆಟ್ಟಗಳು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನಂತೂ ನೈಟ್ ಟೈಮ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಮಾರ್ನಿಂಗ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಈ ಒಂದು ಬೆಟ್ಟಗಳನ್ನ ನೋಡ್ತಾ ಇದ್ದರೆ ಆ ದೇವರ ಮುಖವನ್ನು ನಾವು ನೋಡ್ದಂಗೆ ಅನಿಸುತ್ತೆ. ಸೊ ದೇವರಿಗೆ ಕಣ್ಣು ಹೇಗೆ, ಮೂಗು ಹೇಗೆ, ಹಾಗೆ ಲಿಪ್ಸು ಎಲ್ಲನೂ ಸಹ ಸೇಮ್ ಡಿಟ್ಟೋ ದೇವರ ಒಂದು ಮುಖಾನ ದರ್ಶನ ಮಾಡ್ದಂಗೆ ನಮ್ಗೆ ಅನಿಸುತ್ತೆ ಆ ಒಂದು ಬೆಟ್ಟಗಳನ್ನ ನೋಡ್ತಾ ಇದ್ದರೆ. ನಂತರ ಸರಿ ನಮ್ಮದೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ವಿ, ಅಂದರೆ ಮೇಲೆ ಹೋಗ್ತಾ ಇದ್ದೀವಿ ಬೆಟ್ಟದ ಮೇಲೆ. ತುಂಬಾ ಚೆನ್ನಾಗಿರುತ್ತೆ ವ್ಯೂ ಅಂತೂ, ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮೊದಲೆಲ್ಲ ಚಿಕ್ಕವಾಗೆಲ್ಲನೂ ಈ ಘಾಟ್ ಸೆಕ್ಷನ್ ಅಂದ್ರೇ ಎಲ್ಲರಿಗೂ ವಾಮಿಟ್ ಸ್ಟಾರ್ಟ್ ಆಗೋಗ್ತಾ ಇತ್ತು. ಬಟ್ ಇವಾಗ ಯಾರಿಗೂ ಆ ಥರ ವಾಮಿಟ್ ಸೆನ್ಸೇಷನ್ ಇಲ್ಲ. ಮಕ್ಕಳು ಅಷ್ಟೇ ಎಲ್ಲ ಆ ಕಡೆ ನೋಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಇಲ್ಲೂ ಅಷ್ಟೇ ಈ ಒಂದು ಬೆಟ್ಟದ ಮೇಲೆ ತುಂಬಾ ಸೇಫ್ಟಿ ಮಾಡಿದ್ದಾರೆ. ಎಲ್ಲ ಸಿಮೆಂಟ್ ವಾಲ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗೆ ಹೈಟಾಗೆ ಮಾಡಿದ್ದಾರೆ. ಆಮೇಲೆ ಮಣ್ಣೆಲ್ಲ ಕುಸಿಬಾರ್ದು ಅಂತ ಹೇಳಿಬಿಟ್ಟು ಅಲ್ಲೇ ಕಾಂಕ್ರೀಟ್ದೆಲ್ಲ ಹಾಕಿದ್ದಾರೆ. ಆ ಮಣ್ಣಿನ ಮೇಲೇ ಸಿಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಸರಿ ನಾವು ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗುವಷ್ಟಕ್ಕೆ ದರ್ಶನಕ್ಕೆ 1:30-2 ಗಂಟೆ ಆಯಿತು. ನಾವು ಒಳಗಡೆ ದರ್ಶನಕ್ಕೆ ಹೋಗಿ ಕ್ಯೂವಲ್ಲಿ ಹೋಗಿ ನಮ್ಮ ದರ್ಶನ ಎಲ್ಲ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ 4 o'clock ಆಯಿತು. 5 o'clock ನಮ್ಮ ದರ್ಶನ ಕೊಟ್ಟಿದ್ದು, ಬಟ್ ಬೇಗನೆ ಆಯಿತು. 2 hours ಒಳಗಡೆ ನಮಗೆ ದರ್ಶನ ಎಲ್ಲ ಮುಗೀತು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಯಾವುದೇ ನುಗ್ಗಲಾಗಲಿ ಏನೂ ಇರಲಿಲ್ಲ. ನೀಟಾಗಿ ನಾವು ದೇವರ ಒಂದು ದರ್ಶನ ಮಾಡಿಕೊಂಡು ಮತ್ತು ನಾವು ಅವತ್ತೇ ರಿಟರ್ನ್ ಆಗಿಬಿಟ್ವಿ. ಸೊ ನಾವು ಆನ್ ದ ವೇ ಬರುವಾಗ ಅಲ್ಲಿ ಗಾಳಿ ಆಂಜನೇಯಿಂದ ಇದೆಯಲ್ಲ, ಆಂಜನೇಯನ ದರ್ಶನ ಮಾಡಿಕೊಂಡು ನಾವಿಲ್ಲಿ ಹೊರಟ್ವಿ. ಒಳಗಡೆ ಏನೂ ಶೂಟ್ ಮಾಡಲಿಲ್ಲ, ಯಾಕಂದರೆ ಮೊಬೈಲ್ಸ್ ಎಲ್ಲ ಅಲೋ ಮಾಡಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಹೊರಡುವಾಗ ನೋಡ್ಬೋದು, ಬೆಟ್ಟದಿಂದ ಇಳಿಯುವಾಗ ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಅಂತೂ. ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನಾವು ಹೊರಟ್ವಿ. ಹೋಗೋ ಅಂತೂ ಭಾರಿ ಮಳೆ ಇತ್ತು. ಆ ಮಳೆಯಲ್ಲಿ ಪಾಪ ನಮ್ಮ ಡ್ರೈವರ್ ಅಂತೂ ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಬಂದರು. ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 12:30 ಆಯಿತು. ಇನ್ನೂ ಬೇಗನೆ ಬರ್ಬೋದಿತ್ತು, ಬಟ್ ತುಂಬಾ ಮಳೆ ಇತ್ತಲ್ವ, ಪಾಪ ಅವರು ನಿಧಾನಕ್ಕೆ ನೋಡಿಕೊಂಡು ತುಂಬಾ ಚೆನ್ನಾಗಿ ಓಡಿಸ್ಕೊಂಡು ಬಂದರು. ಸರಿ ಮಕ್ಕಳು ಸಹ ಅಷ್ಟೊತ್ತಿಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು. ಆಮೇಲೆ ಆನ್ ದ ವೇ ಬರೋವಾಗ ಅಲ್ಲೇ ನಾವು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಲಾಸ್ಟ್ ಟೈಮ್ ಅಂತೂ ನಮಗೆ ಮುಂದೆ ತಿನ್ನೋಣ ಅಂತ ಹೇಳಿಬಿಟ್ಟು ಚಿತ್ತೂರಿಂದ ಹಾಗೆ ಮುಂದೆ ಸಿಗುತ್ತೆ ಅಂದ್ಕೊಂಡ್ಬಂದ್ವಿ. ಅಷ್ಟೊತ್ತಿಗೆ ಯಾವ ಹೋಟ್ಲು ಇರಲಿಲ್ಲ. ಸರಿ ಈ ಸರಿ ಆ ಥರ ಆಗೋದು ಬೇಡ ಅಂತ ಅಲ್ಲೇ ಹೋಟ್ಲಲ್ಲಿ ನಾವು ಬೇಗ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.